ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಸದನದ ಒಳಗಡೆ ತಾವೆಲ್ಲರೂ ನೋಡಿರಬಹುದು, ನಮ್ಮ ಮಿತ್ರ ಪಕ್ಷ ಭಾರತೀಯ ಜನತಾ ಪಾರ್ಟಿ ಜೊತೆಯಲ್ಲಿ ಜನತಾದಳ ಪಕ್ಷದ ಜೆಡಿಎಲ್ಪಿ ನಾಯಕರು ಜೊತೆಯಲ್ಲಿ ಎಲ್ಲ ನಮ್ಮ ಪ್ರೀತಿಯ ಗೌರವಾನ್ವಿತ ಶಾಸಕ ಮಿತ್ರರು, ವಿಧಾನ ಪರಿಷತ್ನ ಸದಸ್ಯರು ಸದನದ ಒಳಗಡೆ ಸಂಪೂರ್ಣವಾಗಿ ಅವ್ರ ಜೊತೆ ಬೆಂಬಲವಾಗಿ ನಿಂತ್ಕೊಂಡಿದ್ದೇವೆ. ಸದನದ ಹೊರಗಡೆಯೂ ಕೂಡ ಬಹುಶಃ ಬೆಳಗ್ಗೆ ಇವತ್ತು ಪಾದಯಾತ್ರೆಯನ್ನ ಏನು ಘೋಷಣೆ ಮಾಡಿದ್ದಾರೆ ನಮ್ಮ ಮಿತ್ರ ಪಕ್ಷ, ಅವರ ಜೊತೆಯಲ್ಲಿ ಯಾವುದೇ ವಿಚಾರ ಇರ್ಬೋದು, ನಾಡಿನ ನೆಲ ಜಲ ಭಾಷೆ ಅಥವಾ ಭ್ರಷ್ಟಾಚಾರದ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ಒಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಾಲ್ಮೀಕಿ ನಿಗಮದ ಒಂದು ಹಣ ಇವತ್ತು ದುರ್ಬಳಕೆ ಆಗಿದೆ, ಅದು ಬೇರೆ ಯಾವುದೋ ರಾಜ್ಯದ ಚುನಾವಣೆ ನಡೆಸಕ್ ಹೋಯ್ತು ಅಂತಾರೋ ಅಥವಾ ಯಾವುದೇ ಕೂಡ ಇವತ್ತು ಚಾರ್ಜಸ್ ಆ ಮಂತ್ರಿಗಳ ಮೇಲೆ ಏನು ಬಂದಿದೆ. ತಮಗೆ ಗೊತ್ತಿದೆ, ಹಿಂದಿದ್ದಂತ ಮಾನ್ಯ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಸದನದ ಒಳಗಡೆ 187 ಕೋಟಿ ಅಲ್ಲ 89 ಕೋಟಿ ಅವ್ಯವಹಾರ ಆಗಿರ್ತಕ್ಕಂಥದ್ದು ಸತ್ಯ ಅಂತಕ್ಕಂಥದ್ದು ಕಲಾಪದಲ್ಲಿ ಒಪ್ಕೊಂಡಿದ್ದಾರೆ. ಆನ್ ದ ಫ್ಲೋರ್ ಆಫ್ ದ ಹೌಸ್ ಎರಡೂ ಸದನದಲ್ಲಿ, ಅಸೆಂಬ್ಲಿ ಮತ್ತೆ ಕೌನ್ಸಿಲ್ ಅಲ್ಲಿ ಎರಡೂ ಕೂಡ ಒಪ್ಕೊಂಡಿದ್ದಾರೆ. ಇಷ್ಟೆಲ್ಲ ಆಗಿಯೂ ಕೂಡ ಇಲ್ಲಿ ಪ್ರಶ್ನೆ ಎಲ್ರಿಗೂ ಮೂಡ್ತಕ್ಕಂಥದ್ದು, ಹೊಸದಾಗಿ ಸಚಿವ ಸಂಪುಟ ರಚನೆ ಆದಂತ ಸಂದರ್ಭದಲ್ಲಿ ಚಾರ್ಜಸ್ ಇರ್ತಕ್ಕಂಥದ್ದು, ಅಂದ್ರೆ ಆರೋಪ ಇರ್ತಕ್ಕಂಥ ಸಚಿವನನ್ನ ಮತ್ತೊಮ್ಮೆ ಸಚಿವ ಸ್ಥಾನಕ್ಕೆ ತಗೊಳ್ತಕ್ಕಂಥ ಅಗತ್ಯತೆ ಏನಿದೆ? ಬೇರೆ ಯಾರು ಕೇಪಬಲ್ ಆಗಿ ಕೆಲಸ ಮಾಡ್ತಕ್ಕಂಥದ್ದಕ್ಕೆ? ಯಾಕೆಂದ್ರೆ ಇವತ್ತೇನು 50 ಜನನೋ 70 ಜನನೋ ಗೆದ್ದಿರ್ತಕ್ಕಂಥದ್ದಲ್ಲ. ಕಾಂಗ್ರೆಸ್ನಲ್ಲಿ ಅತ್ಯಂತ ದಾಖಲೆ ಪ್ರಮಾಣದ ಶಾಸಕರುಗಳು ಇವತ್ತು ಸರ್ಕಾರ ರಚನೆ ಮಾಡಿದ್ದಾರೆ ಕಾಂಗ್ರೆಸ್ ಅವರು ಸ್ವತಂತ್ರ ಬಲದಿಂದ. ಹಾಗಾಗಿ ಇಲ್ಲಿ ಯಾರು ಕೂಡ ಪೊಟೆನ್ಷಿಯಲ್ ವ್ಯಕ್ತಿಗಳು ಇವತ್ತು ಮಿನಿಸ್ಟರ್ ಆಗ್ತಕ್ಕಂಥದಕ್ಕೆ ಅರ್ಹರು ಇರಲಿಲ್ವಾ ಅಂತಕ್ಕಂಥ ಪ್ರಶ್ನೆ ಮೂಡುತ್ತೆ. ಸೊ ವಾಟ್ ಇಸ್ ದ ಇಂಟೆನ್ಷನ್ ಬಿಹೈಂಡ್ ದಿಸ್ ಅಂತಕ್ಕಂಥದ್ದು ಇವತ್ತು ಈ ಸರ್ಕಾರ ಉತ್ತರ ಕೊಡಬೇಕಾಗ್ತದೆ. ಒಟ್ಟಾರೆಯಾಗಿ ನಮ್ಮ ಮಿತ್ರ ಪಕ್ಷ ಇವತ್ತು ಏನು ರಾಜೀನಾಮೆಯನ್ನ ಡಿಮ್ಯಾಂಡ್ ಮಾಡ್ತಾ ಇದೆ ಸಚಿವರದು, ಅದರಲ್ಲಿ ನಾವು ಕೂಡ ಗಟ್ಟಿತನದಿಂದ ಅವ್ರ ಜೊತೆ ನಿಂತ್ಕೊಳ್ತೇವೆ ಆ ವಿಚಾರದಲ್ಲಿ.